ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ ಚಾಪ್ಟರಲ್ಲಿ 7th ಪ್ರಾಬ್ಲಮ್ಮು 8th ಪ್ರಾಬ್ಲಮ್ ಮತ್ತು 9th ಪ್ರಾಬ್ಲಮ್ನ ಡಿಸ್ಕಸ್ ಮಾಡೋಣ. ಈಗ ಆಲ್ರೆಡಿ 3 ಸೀರೀಸಲ್ಲಿ ನಾನು ಎಲ್ಲ ಪ್ರಾಬ್ಲಮ್ಸು ಡಿಸ್ಕಸ್ ಮಾಡಿದ್ದೀನಿ. ಇದು 4th ಸೀರೀಸು. ಸೊ 7th, 8th, 9th ಕ್ವೆಶನ್ನ ಡಿಸ್ಕಸ್. ಅದಕ್ಕಿಂತ ಮುಂಚೆ ಲಾಸ್ಟ್ ವಿಡಿಯೋದಲ್ಲಿ ಅಂದರೆ ಸೀರೀಸ್ 3ನಲ್ಲಿ ನಾನೊಂದು ಅಸೈನ್ಮೆಂಟ್ ಕೊಟ್ಟಿದ್ದೆ. ಅದೇನಪ್ಪ ಅಂತಂದರೆ 1 ಮಾರ್ಕ್ಗೆ ಕೇಳುವಂಥ ಒಂದು ಪ್ರಾಬ್ಲಮ್ಸು. ಅದೇನು ಅಂತಂದರೆ ಗಿವನ್ ಎ ಎಕ್ಸಾಂಪಲ್ ಆಫ್ ಎ ರಿಲೇಷನ್ ವಿಚ್ ಇಸ್ ಸಿಮೆಟ್ರಿಕ್ ಬಟ್ ನೈದರ್ ರಿಫ್ಲೆಕ್ಸಿವ್ ನಾರ್ ಟ್ರಾನ್ಸಿಟಿವ್. ಅದಕ್ಕೋಸ್ಕರ ನೀವೇನು ಮಾಡ್ಕೊಳ್ಳೋಣ, ಒಂದು ಸೆಟ್ ತೊಗೊಳ್ಳೋಣ. ಆ ಸೆಟ್ ಮೇಲೆ ದಟ್ ಈಸ್ 1, 2, 3 ಇದು ಸ್ಮಾಲ್ ಸೆಟ್ ತೊಗೊಳ್ಳಿ. ಆ ಸೆಟ್ ಮೇಲೆ ರಿಲೇಷನನ್ನು ಬರಿತಾ ಹೋಗೋಣ. ಫಸ್ಟ್ ಪ್ರಾಬ್ಲಮ್ಮು ರಿಲೇಷನ್. ಅವ್ರೇನು ಕೇಳ್ತಾ ಇದ್ದಾರೆ, ರಿಫ್ಲೆಕ್ಸಿವ್ ಆಗಿರಬೇಕು. ರಿಫ್ಲೆಕ್ಸಿವ್ ಸಿಂಪಲ್ಲು 1, 2 ಮತ್ತು 2, 1 ಈ ಎಕ್ಸಾಂಪಲ್ ಕೊಡಿ. ಸೊ 1, 2 ಇದೆ, 2, 1 ಇದೆ. ಇಲ್ಲಿ 1, 1 ಇಲ್ಲ, 2, 2 ಇಲ್ಲ, 3, 3 ಇಲ್ಲ. ಆದ್ದರಿಂದ ಇದು ರಿಫ್ಲೆಕ್ಸಿವ್ ಅಲ್ಲ, ಇದು ಸಿಮಿಟ್ರಿಕ್ ಆಗುತ್ತೆ. ಬಟ್ ನಾಟ್ ರಿಫ್ಲೆಕ್ಸಿವ್ ನಾರ್ ಟ್ರಾನ್ಸಿಟಿವ್ ಕೂಡ ಹಾಗಲ್ಲ. ಆಯಿತಾ? ಸೆಕೆಂಡ್, ಅದಾದಮೇಲೆ ಸೆಕೆಂಡ್ ಕ್ವೆಶನ್ ಏನು ಹೇಳುತ್ತೆ, ಟ್ರಾನ್ಸಿಟಿವ್ ಕೇಳ್ತಾ ಇದ್ದಾರೆ. ಟ್ರಾನ್ಸಿಟಿವ್ಗೆ ಸಿಂಪಲಾಗಿ ನೋಡಿ, ಏನು 6, 1, 2, 2 ಇಂದ 3ಗೆ 1, 2, 3 ಬರ್ಕೊಂಡ್ಬಿಡಿ. ಸೊ ದಿಸ್ ಬಿಕಮ್ಸ್ ಟ್ರಾನ್ಸಿಟಿವ್ ಆಗುತ್ತೆ, ಬಟ್ ಸಿಮಿಟ್ರಿಕ್ ಆಗಲ್ಲ. ಸಿಮಿಟ್ರಿಕ್ ಯಾಕಾಗಲ್ಲ? 2, 3 ಇದೆ, 3, 2 ಇಲ್ಲ. ಸೊ ಆ ರೀತಿ ಇದು ಯಾವ ರೀತಿ ನೆನ್ಪಿಟ್ಕೊಳ್ಳೋದು ಹೇಗೆ ಅಂದರೆ, ಲೆಸ್ ದೆನ್ ರಿಲೇಷನ್ ಥರ ನೆನ್ಪಿಟ್ಕೊಳ್ಳಿ. 1 ಈಸ್ ಲೆಸ್ ದೆನ್ 2, 2 ಈಸ್ ಲೆಸ್ ದೆನ್ 3, ಆಬ್ವಿಯಸ್ಲಿ 1 ಈಸ್ ಲೆಸ್ ದೆನ್ 3. ಆ ಒಂದು ಪೇರ್ ತಗೊಂಡ್ರೆ ನಿಮಗೆ ಸಾಕಾಗುತ್ತೆ. ಫೈನ್. ಮತ್ತು ಥರ್ಡ್ ಒನ್, ರಿಫ್ಲೆಕ್ಸಿವ್ ಆಗಿರಬೇಕು ಅಂತ ಹೇಳ್ತಾ ಇದ್ದಾರೆ, ಸಿಮಿಟ್ರಿಕ್ ಆಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ರಿಫ್ಲೆಕ್ಸಿವ್ ಆಗಿರಬೇಕು ಅಂದರೆ ನಿಮಗೆ ಗೊತ್ತು, 1, 1 ಇರಬೇಕು, 2, 2 ಇರಬೇಕು, 3, 3 ಇರಬೇಕು. ರಿಫ್ಲೆಕ್ಸಿವ್ ಆಗಾಯಿತು. ಸಿಮಿಟ್ರಿಕ್ಕು ಆಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ಸಿಮಿಟ್ರಿಕ್ ಆಗಿರಬೇಕು ಅಂದರೆ ನೀವೇನು ಮಾಡ್ತೀರಾ, 1, 2 ತೊಗೊಳ್ಳೋಣ, 2, 1 ತೊಗೊಳ್ಬೇಕಾಗುತ್ತೆ. ಸಿಮಿಟ್ರಿಕ್ ಆಗಿರಬೇಕಲ್ವಾ. ನೆಕ್ಸ್ಟು 2, 3 ತೊಗೊಳ್ಳಿ, 3, 2 ತೊಗೊಳ್ಳೋಣ. ಸೊ ವಿಲ್ ಕ್ಲೋಸ್ ದಿಸ್. ಇಲ್ಲಿ ನೋಡಿ, 1, 1, 2, 2 ಇದು ರಿಫ್ಲೆಕ್ಸಿವ್ ಆಯಿತು, ಸಿಮಿಟ್ರಿಕ್ ಆಗುತ್ತೆ. 1, 2 ಇದೆ, 2, 1 ಇದೆ, 2, 3 ಇದೆ, 3, 2 ಇದೆ. ಸೊ ಸಿಮಿಟ್ರಿಕ್ ಆಗುತ್ತೆ, ಟ್ರಾನ್ಸಿಟಿವ್ ಆಗಲ್ಲ. ಯಾಕೆ ಟ್ರಾನ್ಸಿಟಿವ್ ಆಗಲ್ಲ? ಯು ಕ್ಯಾನ್ ಸಿ ದಿಸ್. 1 to 2 ಇದೆ, 2 to 3 ಇದೆ. ಈ ಪೇರ್ನ ನೋಡಿ, 1 to 2 ಮತ್ತು 2 to 3 ಈ ಪೇರ್ನ ನೋಡಿ. 1 ರಿಂದ 2 ಇದೆ, 2 ರಿಂದ 3 ಇದೆ, ಬಟ್ 1 to 3 ಇಲ್ಲ ಅಲ್ವಾ. 1, 3 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ಆದ್ದರಿಂದ ಸೊ ಡೆಫಿನೆಟ್ಲಿ ಇಟ್ ಇಸ್ ಎ ರಿಫ್ಲೆಕ್ಸಿವ್ ಆ್ಯಂಡ್ ಸಿಮಿಟ್ರಿಕ್ ಆಗುತ್ತೆ, ರಿಫ್ಲೆಕ್ಸಿವ್ ಆಗುತ್ತೆ, ಬಟ್ ನಾಟ್ ಟ್ರಾನ್ಸಿಟಿವ್. ನಾವು ಫೋರ್ತ್ ಏನು ಕೇಳ್ತಿದ್ದಾರೆ ಅವರು, ರಿಫ್ಲೆಕ್ಸಿವ್ ಮತ್ತು ಟ್ರಾನ್ಸಿಟಿವ್ ಹೇಳಿ, ಬಟ್ ನಾಟ್ ಸಿಮಿಟ್ರಿಕ್ ಅಂತ ಹೇಳ್ತಿದ್ದಾರೆ. ರಿಫ್ಲೆಕ್ಸಿವ್ ಆಗಬೇಕಂದ್ರೆ ನಿಮಗೆ ಗೊತ್ತು, ಸಿಂಪಲ್ 1, 1, 2, 2, 3, 3 ಸೇರಿಸ್ಕೊಂಡ್ಬಿಡಿ. ಇಲ್ಲೇನು ಹೇಳಿದ್ದಾರೆ, ಟ್ರಾನ್ಸಿಟಿವ್ ಆಗಿರಬೇಕು ಅಂತ ಇದ್ದಾರೆ. ಟ್ರಾನ್ಸಿಟಿವ್ಗೆ ಈ ಪೇರನ್ನ 1, 2, 2, 3, 1, 3ನ ಸೇರಿಸ್ಬಿಡ್ಬೋದು ಈಸಿಯಾಗಿ. 1, 2, 2, 3, 1, 3ನ ಸೇರಿಸ್ಬಿಡಿ. ಸೊ ಇದು ರಿಫ್ಲೆಕ್ಸಿವ್ ಆಗುತ್ತೆ. 1, 2 ಇದೆ, 2, 1 ಇಲ್ಲ. ಆದ್ದರಿಂದ ಇದು ಸಿಮಿಟ್ರಿಕ್ ಅಂತೂ ಆಗಲ್ಲ, ನಾಟ್ ಎ ಸಿಮಿಟ್ರಿಕ್. ಲಾಸ್ಟ್ ಒನ್, ಫಿಫ್ತ್ ಒನ್, ವೆರಿ ಇಂಪಾರ್ಟೆಂಟ್, ಸಿಮಿಟ್ರಿಕ್ ಮತ್ತು ಟ್ರಾನ್ಸಿಟಿವ್ ಆಗಿರಬೇಕು, ಬಟ್ ನಾಟ್ ರಿಫ್ಲೆಕ್ಸಿವ್. ಸೊ R is equal to 1, 2, 2, 1 ಬರ್ಕೊಳ್ಳಿ, 1, 1 ಮತ್ತು 2, 2 ಇಷ್ಟನ್ನು ನೀವು ತೊಗೊಂಡ್ರೆ ದಿಸ್ ಇಸ್ ನಾಟ್ ರಿಫ್ಲೆಕ್ಸಿವ್. ಯಾಕೆ ನಾಟ್ ರಿಫ್ಲೆಕ್ಸಿವ್? ಬಿಕಾಸ್ 3, 3 ಇಲ್ಲ. ಟ್ರಾನ್ಸಿಟಿವ್ ಆಗುತ್ತಾ? ಖಂಡಿತ ಆಗುತ್ತೆ. 1 ರಿಂದ 2 ಇದೆ, 2 ಇಂದ 1 ಇದೆ, 1 ರಿಂದ 1 ರಿಲೇಷನ್ ಇದೆಯಾ? ಇದೆ. 2 ಇಂದ 1 ಇದೆ, 1 ಇಂದ 2 ಇದೆ, 2, 2 ರಿಲೇಷನ್ ಇದೆಯಾ? ಇದೆ. ಸೊ ಟ್ರಾನ್ಸಿಟಿವ್ ಆಗುತ್ತೆ, ಇದು ರಿಫ್ಲೆಕ್ಸಿವ್ ಆಗುತ್ತೆ, ಟ್ರಾನ್ಸಿಟಿವ್ ಆಗುತ್ತೆ. ಚೆಕ್ ಮಾಡಿ. ಇದನ್ನು ಫಸ್ಟ್ ವೀಡಿಯೋದಲ್ಲಿ ನಾನು ಇದಕ್ಕೆಲ್ಲ ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ, ಎಕ್ಸಾಂಪಲ್ಸು ಅಂತ ಡಿಸ್ಕಸ್ ಮಾಡಿದ್ದೀನಿ. ಆ ಎಕ್ಸಾಂಪಲ್ಸ್ ಇಲ್ಲಿ ನೀವು ಫ್ರೇಮು ಕೂಡ ಮಾಡ್ಬೋದು. ಸೊ ಇದನ್ನು 1 ಮಾರ್ಕ್ಗಂತೂ 100% ಸುಮಾರು ಸಲ ಕೇಳಿದ್ದಾರೆ. ಸೊ ದಿ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇಲ್ಲಿ ತನಕ ಏನು ಬರ್ತಿದ್ದೀನೋ ಇದನ್ನು ಪ್ರಾಕ್ಟೀಸ್ ಮಾಡಿ, ಹೇಗೆ ನೀವು ಪೇರ್ ಮಾಡಬೇಕು ಅದನ್ನು ಒಂಚೂರು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಫೈನ್. ನೆಕ್ಸ್ಟ್ 7th ಕ್ವೆಶನ್ನು 3 ಮಾರ್ಕ್ಸ್ಗೆ ಬಹಳ ಸಲ ಕೇಳಿರುವಂಥ ಕ್ವೆಶನ್ಸ್ ಇದು. ಶೋ ದಟ್ ದ ರಿಲೇಷನ್ ಆರ್ ಇನ್ ದ ಸೆಟ್ ಎ ಆಫ್ ಆಲ್ ಬುಕ್ಸ್ ಇನ್ ಎ ಲೈಬ್ರರಿ ಆಫ್ ಎ ಕಾಲೇಜ್ ಗಿವನ್ ಬೈ. ರಿಲೇಷನ್ ಏನು ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. ರಿಲೇಷನ್ ಕೊಟ್ಟಿರೋದು ಆರ್, you
take a ordered pair such that x and y have same number of pages. ನೀವು ಬುಕ್ಸ್ನ ಎಲ್ಲಿ ತೊಗೊಳ್ತಾ ಇರೋದು? ಲೈಬ್ರರಿನಲ್ಲಿ ತೊಗೊಳ್ತಾ ಇದ್ದೀರಾ ಅಲ್ವಾ? ಸೊ ಆಬ್ವಿಯಸ್ಲಿ ಎರಡು ಸೇಮ್ ಬುಕ್ ತಗೊಂಡಾಗ ಇಟ್ ಬಿಲಾಂಗ್ಸ್ ಟು ದ ಆರ್ ಫಾರ್ ಆಲ್ ಎಕ್ಸ್ ಬಿಲಾಂಗಿಂಗ್ ಟು ದ ಸೆಟ್ ಎ. ಈಗ ಲೈಬ್ರರಿಯಲ್ಲಿ ನಿಮ್ಮ ಫ್ರೆಂಡು ಮ್ಯಾಥಮೆಟಿಕ್ಸ್ ಪಾರ್ಟ್ 1 ತಗೊಂಡಿರ್ತಾರೆ, ನೀವು ಮ್ಯಾಥಮೆಟಿಕ್ಸ್ ಪಾರ್ಟ್ 1 ತಗೊಂಡಿರ್ತೀರಾ. ಆಬ್ವಿಯಸ್ಲಿ ಸೇಮ್ ನಂಬರ್ ಆಫ್ ಪೇಜಸ್ ಇರುತ್ತಲ್ವಾ? ಸೊ 2 books of same kind will be having same number of pages. ಆಬ್ವಿಯಸ್ಲಿ ಇದಾಗುತ್ತೆ. ರಿಫ್ಲೆಕ್ಸಿವ್, ಆರ್ ಇಸ್ ರಿಫ್ಲೆಕ್ಸಿವ್ ಅಂತ ಹೇಳ್ಬೋದು. ಆರ್ ಇಸ್ ರಿಫ್ಲೆಕ್ಸಿವ್ ಬರ್ಕೊಂಡ್ಬಿಡಿ, ಆರ್ ಇಸ್ ರಿಫ್ಲೆಕ್ಸಿವ್. ನೆಕ್ಸ್ಟ್, ಈಗ ಎರಡು ಬುಕ್ ಮ್ಯಾಥಮೆಟಿಕ್ಸ್ 1 ಮ್ಯಾಥಮೆಟಿಕ್ಸ್ 2 ಬಿಲಾಂಗ್ಸ್ ಟು ಆರ್ ಅಂತ ಬರ್ಕೊಳ್ಳೋಣ. ಆಬ್ವಿಯಸ್ಲಿ ಮ್ಯಾಥಮೆಟಿಕ್ಸ್ 2 ಆ್ಯಂಡ್ ಮ್ಯಾಥಮೆಟಿಕ್ಸ್ ಪಾರ್ಟ್ 1 ವಿಲ್ ಬಿಲಾಂಗ್ಸ್ ಟು ದ ಆರ್. ಅಂದರೆ ಎಕ್ಸು ಮತ್ತು ವೈಯಲ್ಲಿ ಸೇಮ್ ನಂಬರ್ ಆಫ್ ಈ ಪೇಜಸ್, ನಂಬರ್ ಆಫ್ ಪೇಜಸ್ ಆರ್ ಸೇಮ್ ನಂಬರ್ ಆಫ್ ಪೇಜಸ್. ಫಾರ್ ಎಕ್ಸಾಂಪಲ್ ಇಲ್ಲಿ 300 ಪೇಜಸ್ ಇದೆ ಅಂತ ಇಟ್ಕೊಳ್ಳೋಣ. ಸಾರಿ, ಇಲ್ಲಿ ಮ್ಯಾಥಮೆಟಿಕ್ಸ್ ಇಲ್ಲ, ಮ್ಯಾಥಮೆಟಿಕ್ಸ್ 1 ಇಲ್ಲಿ ಫಿಸಿಕ್ಸ್ 1 ಅಂತ ತೊಗೊಳ್ಳೋಣ. ಮ್ಯಾಥಮೆಟಿಕ್ಸ್ 1 ಮೊದಲಲ್ಲಿ 200 ಪೇಜಸ್ ಇದೆ, 200 ಪೇಜಸ್ ಇದೆ ಅಂದ್ಕೊಳ್ಳೋಣ. ಇಲ್ಲೂ 200 ಪೇಜಸ್ ಇದೆ ಅಂದರೆ ನಂಬರಿಂಗ್ ಸೇಮ್ ಆಗಿರುತ್ತಲ್ವಾ? ಇಲ್ಲಿ ಫಿಸಿಕ್ಸ್ 1 ಇಲ್ಲಿ ಮ್ಯಾಥಮೆಟಿಕ್ಸ್ 1 ಅಂತ ತಗೊಂಡಾಗ ನಂಬರಿಂಗ್ ಇಲ್ಲೂ 200 ಪೇಜಸ್ ಇರುತ್ತೆ, ಇಲ್ಲೂ 200 ಪೇಜಸ್. ಆಬ್ವಿಯಸ್ಲಿ ಸೇಮ್ ವಿಲ್ ಹ್ಯಾವ್ ದ ಸೇಮ್ ನಂಬರ್ ಆಫ್ ಪೇಜಸ್. ನಾವು ಇಲ್ಲಿ ತಗೊಂಡಾಗ ಲೆಟ್ ಅಂತ ತಗೊಂಡಾಗ ಲೆಟ್ ಎಕ್ಸ್ ಕಮ ವೈ ಬಿಲಾಂಗ್ಸ್ ಟು ಆರ್, ಆಬ್ವಿಯಸ್ಲಿ ವೈ ಕಮ ಎಕ್ಸ್ ಆಲ್ಸೋ ಬಿಲಾಂಗ್ಸ್ ಟು ಆರ್. ದೇರ್ ಫೋರ್ ಆರ್ ಇಸ್ ಸಿಮಿಟ್ರಿಕ್. ಆರ್ ಇಸ್ ಸಿಮಿಟ್ರಿಕ್. ನೆಕ್ಸ್ಟ್ ಟ್ರಾನ್ಸಿಟಿವ್ಗೆ ಲೆಟ್ ಎಕ್ಸ್ ಕಾಮ ವೈ ಆ್ಯಂಡ್ ವೈ ಕಾಮ ಝೆಡ್ ಬಿಲಾಂಗ್ಸ್ ಟು ಆರ್. ದಿಸ್ ಇಂಪ್ಲೈಸ್ ವಾಟ್? X and Y have same number of pages. Y and Z have same number of pages. Same number of pages ಅಲ್ವಾ? ಕನ್ಕ್ಲೂಷನ್ ಏನು ಮಾಡ್ತೀರಾ? X and Z have same number of pages. So X comma Z belongs to R. So from 1, 2 and 3 we can say that R is equivalence relation. R is equivalence relation ಅಂತ ಪ್ರೂವ್ ಮಾಡಿದ್ವಿ ನೋಡಿ. ಅರ್ಥ ಆಯ್ತಾ ಇದು? ಸೊ ಎಕ್ಸ್ ಕಮ ವೈ ಬಿಲಾಂಗ್ಸ್ ಟು ಆರ್ ಅಂತ ಆಬ್ವಿಯಸ್ಲಿ ವೈ ಕಮ ಎಕ್ಸ್ ಆಲ್ಸೋ ಬಿಲಾಂಗ್ಸ್ ಟು ಆರ್. ಇಲ್ಲಿ ಸಿಮಿಟ್ರಿಕ್ ಆಗೋದು ಅಂದರೆ ಎಕ್ಸ್ ಆ್ಯಂಡ್ ವೈ ಬೋತ್ ಹ್ಯಾವ್ ದ ಸೇಮ್ ನಂಬರ್ ಆಫ್ ಪೇಜಸ್ ಅಂದರೆ ಆಬ್ವಿಯಸ್ಲಿ ವೈ ಆ್ಯಂಡ್ ಎಕ್ಸ್ ಆಲ್ಸೋ ವಿಲ್ ಹ್ಯಾವ್ ಸೇಮ್ ನಂಬರ್ ಆಫ್ ಪೇಜಸ್ ಅಂತ ಹೇಳ್ಬೋದು. ಸೊ ಅದಕ್ಕೆ ಸಿಮಿಟ್ರಿಕ್ ಆಗುತ್ತೆ, ರಿಫ್ಲೆಕ್ಸಿವ್ ಆಗುತ್ತೆ, ಟ್ರಾನ್ಸಿಟಿವ್ ಕೂಡ ಆಗುತ್ತೆ. ಆರ್ ಇಸ್ ಟ್ರಾನ್ಸಿಟಿವ್ ಅಂತ ಇಲ್ಲಿ ಬರೀಬೇಕಾಗುತ್ತೆ. ಆರ್ ಇಸ್ ಟ್ರಾನ್ಸಿಟಿವ್. ಸೊ 3 ಇಂದ ನಾವು ಏನಂತ ಕನ್ಕ್ಲೂಷನ್ ಮಾಡ್ಬೋದು ಅಂದರೆ ಆರ್ ಇಸ್ ಈಕ್ವಲೆನ್ಸ್ ರಿಲೇಷನ್ ಅಂತ ಹೇಳ್ಬೋದು. ಫೈನ್. ನೆಕ್ಸ್ಟ್ ಕ್ವೆಶನ್ ಡಿಸ್ಕಸ್ ಮಾಡುವಾಗಿಲ್ಲ ನೋಡಿ ಏನು ಕೊಟ್ಟಿದ್ದಾರೆ. ಇದು ಸುಮಾರು ಸಲ ಕೇಳಿರುವಂಥ ಕ್ವೆಶನ್ನು. ಶೋ ದಟ್ ದ ರಿಲೇಷನ್ ಆರ್ ಇನ್ ದ ಸೆಟ್. ಈ ಸೆಟ್ ಏನು ಕೊಟ್ಟಿದ್ದಾರೆ? 1 2 3 4 5 ಗಿವನ್ ಬೈ ಆರ್ ಇಸ್ ಈಕ್ವಲ್ ಟು ಸೊಲ್ಯೂಷನ್. ಆರ್ ಈಸ್ ಈಕ್ವಲ್ ಟು ಏನು ಕೊಟ್ಟಿದ್ದಾರೆ? ಯು ಟೇಕ್ ಎ ಆರ್ಡರ್ ಪೇರ್ ತೊಗೊಳ್ಳಿ. ಜೋಡಿಗಳನ್ನ ಯಾವ ಥರ ತೊಗೊಳ್ಬೇಕು ಅಂದರೆ ಎರಡು ನಂಬರ್ನ ಸಪ್ರಾಕ್ಟ್ ಮಾಡಿದಾಗ ಇಟ್ ಶುಡ್ ಬಿ ಈವನ್ ಅಂತ ಹೇಳಿದ್ದಾರೆ. ಇಟ್ ಶುಡ್ ಬಿ ಈವನ್. ಅದನ್ನು ಈಕ್ವಲೆನ್ಸ್ ರಿಲೇಷನ್ ಅಂತ ಪ್ರೂವ್ ಮಾಡಿ ಅಂತ ಹೇಳಿದ್ದಾರೆ. ನೋಡಿ ಫಸ್ಟ್ ಪಾಯಿಂಟು ಈಕ್ವಲೆನ್ಸ್ ರಿಲೇಷನ್ಗೆ ಫಸ್ಟ್ ಪಾಯಿಂಟ್ ಏನು? ರಿಫ್ಲೆಕ್ಸಿವ್ ಅಂತ ಪ್ರೂವ್ ಮಾಡಬೇಕು ಅಲ್ವಾ? ಎ ಮೈನಸ್ ಎ ಈಸ್ ಈಕ್ವಲ್ ಟು 0 ಈಸ್ ಈವನ್. ಸೊ ದಿಸ್ ಇಂಪ್ಲೈಸ್ ಎ ಕಾಮ ಎ ಬಿಲಾಂಗ್ಸ್ ಟು ಆರ್ ಅಂತ ಹೇಳ್ಬೋದಲ್ವಾ? ಎ ಕಾಮ ಎ ಬಿಲಾಂಗ್ಸ್ ಟು ಆರ್ ಫಾರ್ ಎವ್ರಿ ಆಲ್ ಎ ಬಿಲಾಂಗಿಂಗ್ ಟು ಅಂದರೆ ಇಲ್ಲಿರೋ ಎಲ್ಲ ಎಲಿಮೆಂಟು 1 2 3 4 5 ಅಲ್ಲಿರೋ ಎಲ್ಲ ಎಲಿಮೆಂಟು ಅದ್ರ ಜೊತೆ 1 ಕಾಮ 1 1 ಮೈನಸ್ 1 ಅಂದರೆ 0, 2 ಮೈನಸ್ 2 ಅಂದರೆ 0, 3 ಮೈನಸ್ 3 ಅಂದರೆ 0, 4 ಮೈನಸ್ 4 ಅಂದರೆ 0, 5 ಮೈನಸ್ 5 ಅಂದರೆ 0. ಆ ನಂಬರ್ಸ್ ಅಷ್ಟೂ ಕೂಡ ಆರಲ್ಲಿ ಇರುತ್ತೆ. ಅಂದರೆ ಫಾರ್ ಎವ್ರಿ ಆರ್ ಅಂದರೆ ಇಲ್ಲಿರೋ ಎಲ್ಲ ಎಲಿಮೆಂಟ್ಗೂ ಅನ್ವಯಿಸುತ್ತೆ ಅದು ಅಂತ. ಸೊ ದೇರ್ ಫಾರ್ ಆರ್ ಇಸ್ ರಿಫ್ಲೆಕ್ಸಿವ್ ಅಂತ ಹೇಳ್ಬೋದು. ಆರ್ ಇಸ್ ರಿಫ್ಲೆಕ್ಸಿವ್ ಫಸ್ಟ್ ಪಾಯಿಂಟು. ಸೆಕೆಂಡ್ ಪಾಯಿಂಟು ಲೆಟ್ ಎ ಕಾಮ ಬಿ ಬಿಲಾಂಗ್ಸ್ ಟು ಆರ್ ಅಂತ ಹೇಳೋಣ. ಅಂದರೆ ಜೋಡಿ ಇದೆ ಅಂದರೆ ಅರ್ಥ ಏನು? ಮಾಡ್ ಆಫ್ ಎ ಮೈನಸ್ ಬಿ ಈಸ್ ಈವನ್. ಮಾಡ್ ಆಫ್ ಎ ಮೈನಸ್ ಬಿ ಈವನ್ ಅಂದರೆ ಆಬ್ವಿಯಸ್ಲಿ ಮಾಡ್ ಆಫ್ ಬಿ ಮೈನಸ್ ಎ ಈಸ್ ಆಲ್ಸೋ ಈವನ್. ನೋ ಡೌಟ್ ಇರಬಾರ್ದು. ಸೊ ಆಬ್ವಿಯಸ್ಲಿ ಬಿ ಕಾಮ ಎ ಬಿಲಾಂಗ್ಸ್ ಟು ಆರ್ ಫಾರ್ ಆಲ್ ಎ ಕಾಮ ಬಿ belonging to the set A. Therefore, R is symmetric. R is symmetric.
ನಾವು ಇದನ್ನು ಈಕ್ವಲೆನ್ಸ್ ರಿಲೇಷನ್ಸ್ನ ಫಸ್ಟ್ ಪ್ರೂವ್ ಮಾಡೋಣ. ಈಕ್ವಲೆನ್ಸ್ ರಿಲೇಷನ್ಗೆ ಇದನ್ನು 3 ಮಾರ್ಕ್ಸ್ ಕೇಳಿದ್ದಾರೆ. ಎರಡನೇ ಪಾರ್ಟ್ನ ನಾನು ಆಮೇಲೆ ಮಾಡೋಣ, ಆಯಿತಾ. ನೆಕ್ಸ್ಟು ಇದನ್ನು 3 ಮಾರ್ಕ್ಸ್ಗೆ ಭಾಳ ಸಲ ಕೇಳಿರೋದು. ಇಲ್ಲೇನು ಕೇಳಿದ್ದಾರೆ, ಟ್ರಾನ್ಸಿಟಿವ್ ಅಂತ ಪ್ರೂವ್ ಮಾಡಬೇಕು. ಟ್ರಾನ್ಸಿಟಿವ್ ಅಂತ ಪ್ರೂವ್ ಮಾಡೋದಕ್ಕೆ ಏನು ಮಾಡ್ತೀರಾ, ಲೆಟ್ ಎ ಕಾಮಾ ಬಿ ಆ್ಯಂಡ್ ಬಿ ಕಾಮಾ ಸಿ ಬಿಲಾಂಗ್ಸ್ ಟು ಆರ್. ಅದರ ಅರ್ಥ ಏನು, ಮಾಡ್ ಆಫ್ ಎ ಮೈನಸ್ ಬಿ ಆ್ಯಂಡ್ ಮಾಡ್ ಆಫ್ ಬಿ ಮೈನಸ್ ಸಿ ಆರ್ ಈವನ್. ಆರ್ ಈವನ್ ಅಲ್ವಾ? ಅದು ಎರಡೂ ಈವನ್ ಅಂತಾದರೆ ನಾನು ಮಾಡ್ ಆಫ್ ಎ ಮೈನಸ್ ಸಿನ ಮಾಡ್ ಆಫ್ ಎ ಮೈನಸ್ ಬಿ ಪ್ಲಸ್ ಬಿ ಮೈನಸ್ ಸಿ ಅಂತ ಬರ್ಕೊಳ್ತೀನಿ. ಎರಡು ಎ ಮೈನಸ್ ಬಿನೂ ಈವನ್ ನಂಬರು, ಮಾಡ್ ಈವನ್ ಅಂದರೆ ಎ ಮೈನಸ್ ಬಿನೂ ಈವನ್ ಆಗುತ್ತೆ, ಬಿ ಮೈನಸ್ ಸಿನೂ ಈವನ್ ಆಗುತ್ತೆ. ಈವನ್ ನಂಬರ್ಸ್ ಎರಡು ಸೇರಿಸಿದ್ರೆ ಕೊನೆಗೂ ಇದು ಕೂಡ ಈವನ್ ಆಗುತ್ತೆ. ಮಾಡ್ ಆಫ್ ಎ ಮೈನಸ್ ಸಿ ಆಲ್ಸೋ ಈವನ್ ಅಂತ ಹೇಳ್ಬೋದು. ಸೊ ಆದ್ದರಿಂದ ಏನು ಹೇಳ್ಬೋದು, ಎ ಕಾಮಾ ಸಿ ಬಿಲಾಂಗ್ಸ್ ಟು ಆರ್ ಅಂತ ಹೇಳ್ಬೋದು. ಕನ್ಕ್ಲೂಷನ್, ದೇರ್ ಫೋರ್ ಆರ್ ಈಸ್ ಟ್ರಾನ್ಸಿಟಿವ್. ಆರ್ ಈಸ್ ಟ್ರಾನ್ಸಿಟಿವ್. ಆರ್ ಈಸ್ ಟ್ರಾನ್ಸಿಟಿವ್ ಅಂತ ಹೇಳ್ಬೋದು. ನೋಡಿ, ಅರ್ಥ ಆಯ್ತಾ? ಸೊ ಫ್ರಮ್ 1, 2 and 3 ಆರ್ ಈಸ್ ಅನ್ ಈಕ್ವಲೆನ್ಸ್ ರಿಲೇಷನ್. ಇಷ್ಟಕ್ಕೆ 3 ಮಾರ್ಕ್ಸು. ಫ್ರಮ್ 1, 2 and 3 ಕನ್ಕ್ಲೂಷನ್ ಕೊಡಿ. ಫ್ರಮ್ 1, 2 and 3 ಆರ್ ಈಸ್ ಆ್ಯನ್ ಈಕ್ವಲೆನ್ಸ್ ರಿಲೇಷನ್ ಅಂತ ನಾವು ಕನ್ಕ್ಲೂಷನ್ ಕೊಡ್ಬೋದು. ಈಕ್ವಲೆನ್ಸ್ ರಿಲೇಷನ್ ಅಂತ ಕನ್ಕ್ಲೂಷನ್ ಕೊಡ್ಬೋದು. ಫೈನ್, ಇಲ್ಲಿ ಆಯ್ತು. ಇಲ್ಲಿಗೆ ಈಕ್ವಲೆನ್ಸ್ ರಿಲೇಷನ್ 3 ಮಾರ್ಕ್ಸ್ ಮುಗೀತು. ಎಕ್ಸಾಮಲ್ಲಿ ಸುಮಾರು ಸಲ ಕೇಳಿರೋದು. ರಿಫ್ಲೆಕ್ಸಿವ್ ಆಯಿತು, ಸಿಮೆಟ್ರಿಕ್ ಆಯಿತು, ಟ್ರಾನ್ಸಿಟಿವ್ ಆಯಿತು. ನೆಕ್ಸ್ಟ್, ಶೋ ದಟ್ ಆಲ್ ದ ಎಲಿಮೆಂಟ್ಸ್ ಆಫ್ 1, 3, 5 ಆರ್ ರಿಲೇಟೆಡ್ ಟು ಈಚ್ ಅದರ್ ಆ್ಯಂಡ್ ಆಲ್ ದ ಎಲಿಮೆಂಟ್ಸ್. ನೋಡಿ, ಈವನ್ ನಂಬರು ಆಡ್ ನಂಬರ್ ಜೊತೆನೇ ರಿಲೇಟ್ ಆಗಿರುತ್ತೆ. ನೀವು ಆಡ್ ನಂಬರ್ನ ಸಪ್ರಾಕ್ಟ್ ಮಾಡಿದ್ರೆ 1 3 ಸಪ್ರಾಕ್ಟ್ ಮಾಡಿ ಏನಾಗುತ್ತೆ 2, 3 - 5 ಸಪ್ರಾಕ್ಟ್ ಮಾಡಿ ಅದೇನಾಗುತ್ತೆ 2, 5 - 3 ಸಪ್ರಾಕ್ಟ್ ಮಾಡಿ 2, ಅಥವಾ 1 ಮತ್ತು 5ನ ಸಪ್ರಾಕ್ಟ್ ಮಾಡಿ. ಸೊ ಅದ್ರ ಜೊತೆನೇ ಪೇರ್ ಆಗಿರೋದ್ರಿಂದ ಎವ್ರಿ ಆಡ್ ನಂಬರ್ ಈಸ್ ರಿಲೇಟೆಡ್ ಟು ಇಟ್ ಸೆಲ್ಫ್. ಸೊ ಯು ಕ್ಯಾನ್ ಕ್ಲಿಯರ್ಲಿ ಸೇ ದಟ್ ಆರ್ ಬಿಲಾಂಗ್ಸ್ ಟು ಆರ್. ಇಲ್ಲೊಂದು ನೀವೇನು ಮಾಡ್ಬೋದು, 1, 3, 5 ಅಂತ ಕೊಟ್ಟಿದ್ದಾರೆ. ಸೊ ಕ್ಲಿಯರ್ಲಿ 1, 3, 1, 5, 3, 5 ಅದು ರಿವರ್ಸು ಕೂಡ 3, 1 ಆಗಿರ್ಬೋದು, 5, 1 ಆಗಿರ್ಬೋದು, ಮತ್ತು 5, 3 ಆಗಿರ್ಬೋದು. ಇಷ್ಟು ಕೂಡ ಪಾರ್ಟ್ ಸಬ್ಸೆಟ್ಸ್ ಆಫ್ ಎ ರಿಯಲ್ ನಂಬರ್ ರಿಲೇಷನ್ಸ್ನ ಒಂದು ಭಾಗ ಆಗಿರುತ್ತೆ. ಸೊ ಅದು ಆ ಎಲಿಮೆಂಟ್ಸ್ ಅದ್ರ ಜೊತೆನೇ ಸಂಬಂಧ ಇದೆ ಆಡ್ ನಂಬರ್ ಜೊತೆ. ಈವನ್ ನಂಬರ್ಸು ಕೂಡ ಅಷ್ಟೇ. ಈವನ್ ನಂಬರ್ ಜೊತೆ ಇಲ್ಲಿ 1, 1 ಎಲ್ಲ ಬರೆಯೋಕ್ಕೆ ಹೋಗಲಿಲ್ಲ. ಈವನ್ ನಂಬರ್ಸು ಅಷ್ಟೇ, ಈವನ್ ನಂಬರ್ಸ್ ಜೊತೆನೇ ಸಂಬಂಧ ಇರುತ್ತೆ. 2, 4 ಅಥವಾ 4, 2 ಅಥವಾ 2, 2, 4, 2 ಇವೆಲ್ಲನೂ ಅಷ್ಟೇ ಈವನ್ ನಂಬರ್ಸ್. ಸಪ್ರಾಕ್ಷನ್ ಮಾಡಿದಾಗ 4 - 2 2 ಆಗುತ್ತೆ. 2 - ಎಲ್ಲ ಆರಲ್ಲಿದೆ. ಇಟ್ಸ್ ಅ ಪಾರ್ಟ್ ಆಫ್ ರಿಲೇಷನ್ ಆರ್. ಸೊ ಎವ್ರಿ ನಂಬರ್ ಇಸ್ ರಿಲೇಟೆಡ್ ಟು ಇಟ್ ಸೆಲ್ಫ್. ಈವನ್ ನಂಬರ್ ಜೊತೆ ಆಡ್ ನಂಬರ್ ಈವನ್ ನಂಬರ್ ಸಂಬಂಧ ಆಗಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ಆಡ್ ನಂಬರ್ 1 ತೊಗೊಳ್ಳಿ, ಮೈನಸ್ ಈವನ್ ನಂಬರ್ 1 ಸಪ್ರಾಕ್ಟ್ ಮಾಡಿ, ನಿಮ್ಗೆ ಯಾವಾಗಲೂ ಆನ್ಸರು ಆಡ್ ನಂಬರ್ ಇರುತ್ತೆ. ಮಾಡ್ಯುಲಸ್ ತಗೊಂಡಾಗ ಆಬ್ವಿಯಸ್ಲಿ ಯು ಗೆಟ್ ಆನ್ಸರ್ 3 ಇಲ್ಲಿ, ದಟ್ ಈಸ್ ಆಡ್. ಸೊ ದೇರ್ ಫೋರ್ 1, 3, 5 ಈಸ್ ನಾಟ್ ರಿಲೇಟೆಡ್ ಟು ಎನಿ ಎಲಿಮೆಂಟ್ಸ್ ಆಫ್ ದಿಸ್ ಸೆಟ್. 1, ಆಡ್ ಈಸ್ ನಾಟ್ ರಿಲೇಟೆಡ್ ಟು ಈವನ್ ಸೆಟ್ ಅಂತ ಕನ್ಕ್ಲೂಷನ್ನ ಕೊಡ್ಬೋದು. ದಿಸ್ ಇಸ್ ಎನ್ ಎಕ್ಸ್ಟ್ರಾ ಇನ್ಫಾರ್ಮೇಷನ್. ಫೈನ್. ಸೊ ಇದನ್ನು ನೀವು ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕ್ವೆಶನು, ಮಾಡ್ ಆಫ್ ಎ ಮೈನಸ್ ಬಿ ಮಲ್ಟಿಪಲ್ ಆಫ್ 4. ಸೇಮ್ ಕಾನ್ಸೆಪ್ಟು ನಾನು ಹೇಗೆ ಮಾಡಿದೆ ಅದೇ ಥರನೇ ಮಾಡಿ. ಸೊಲ್ಯೂಷನ್ ಆರ್ ಕೊಟ್ಟಿರೋದಿಲ್ಲೇನೋ 0 to 4ಇಂದ, ಸೆಟ್ ಕೊಟ್ಟಿರೋದೇನೋ 0 to 4ಇಂದ. ನೀವು ಪೇರ್ ತೊಗೊಳ್ಳಿ, ಎ ಕಾಮ ಬಿ ಪೇರ್ ತೊಗೊಳ್ಳಿ, ಸಚ್ ದಟ್ ಮಾಡ್ ಆಫ್ ಎ ಮೈನಸ್ ಬಿ ಈಸ್ ಅ ಮಲ್ಟಿಪಲ್ ಆಫ್ 4 ಅಂತ ನಾವು ತೋರಿಸ್ಬೇಕು. ಇದನ್ನು ಈಕ್ವಲೆನ್ಸ್ ರಿಲೇಷನ್ ಅಂತ ತೋರಿಸಿ ಅಂತ ಹೇಳಿದ್ದಾರೆ ಸುಮಾರು ಸಲ. 3 ಮಾರ್ಕ್ಸ್ಗೆ ಕ್ವಶನು, ಒಂದು ಕ್ವಶನ್ 3 ಮಾರ್ಕ್ಸ್ಗೆ, ಇನ್ನೊಂದು ಕ್ವಶನ್ 3 ಮಾರ್ಕ್ಸ್ಗೆ, ಆ ಥರ ಸುಮಾರು ಸಲ ಕೇಳಿದ್ದಾರೆ. ಸೊ ಅದ್ರ ಜೊತೆಗೆ ಫೈಂಡ್ ದ ಸೆಟ್ ಆಫ್ ಆಲ್ ದ ಎಲಿಮೆಂಟ್ಸ್ ರಿಲೇಟೆಡ್ ಟು 1 ಅಂತ ಇದೆ. 2 ಪ್ರಾಬ್ಲಮಲ್ಲೂ ನಾವು ಮಾಡೋಣ, ನಥಿಂಗ್ ಟು ವರಿ ಅಬೌಟ್ ದ್ಯಾಟ್. ಈಗ ಫಸ್ಟ್ ಒಂದು ರಿಫ್ಲೆಕ್ಸಿವ್ ಪ್ರೂವ್ ಮಾಡೋದಕ್ಕೆ ಏನು ಮಾಡ್ತೀರಾ? ಸೊ ಆಬ್ವಿಯಸ್ಲಿ ಎ ಮೈನಸ್ ಎ ಈಸ್ ಈಕ್ವಲ್ ಟು 0 ಅದು ಮಾಡ್ ತಗೊಂಡಾಗ 0 ಈಸ್ ಅ ಮಲ್ಟಿಪಲ್ ಆಫ್ 4 ಅಂತ ಹೇಳ್ಬೋದು. ಮಲ್ಟಿಪಲ್ ಆಫ್ 4. ದಿಸ್ ಇಂಪ್ಲೈಸ್ ದಟ್ ಎ ಕಾಮ ಎ ಬಿಲಾಂಗ್ಸ್ ಟು ಆರ್. ಆರಲ್ಲಿದೆ, ಈ ಆರಲ್ಲಿದೆ. ಇದು ಫಸ್ಟ್ ಒನ್ ನಾವು ಮಾಡ್ತಾ ಇರೋದು, ಆರಲ್ಲಿದೆ. ಸೊ ಆರ್ ಇಸ್ ರಿಫ್ಲೆಕ್ಸಿವ್ ಅಂತ ಹೇಳ್ಬೋದು. ಆರ್ ಇಸ್ ರಿಫ್ಲೆಕ್ಸಿವ್ ಆಯ್ತಲ್ವಾ? ಫಸ್ಟ್ ಪಾಯಿಂಟ್. ಎಲ್ಲನೂ ಒಂದೇ ಲೈನಲ್ಲೇ ಬರೆಯೋದನ್ನು ಕಲಿಬೇಕು ನೀವು. ನಾವು ಲೆಟ್ ಎ ಕಾಮ ಬಿ ಆರಲ್ಲಿದೆ ಅಂತ ತೊಗೊಳ್ಳೋಣ. ರಿಲೇಷನ್ ಆರಲ್ಲಿದೆ. ಅದರ ಅರ್ಥ ಏನು? ಮಾಡ್ ಆಫ್ ಎ ಮೈನಸ್ ಬಿ ಈಸ್ ಅ ಮಲ್ಟಿಪಲ್ ಆಫ್ 4.
ಮಲ್ಟಿಪಲ್ ಆಫ್ 4. ಮಾಡ್ ಆಫ್ ಎ ಮೈನಸ್ ಬಿ ಮಲ್ಟಿಪಲ್ ಆಫ್ 4 ಅಂದರೆ ಆಬ್ವಿಯಸ್ಲಿ ನೀವು ಏನು ಕನ್ಕ್ಲೂಷನ್ ಕೊಡ್ಬೋದು, ಬಿ ಮೈನಸ್ ಎ ಈಸ್ ಆಲ್ಸೋ ಮಲ್ಟಿಪಲ್ ಆಫ್ 4. ನೋಡಿ ಮಾಡು ಸಪ್ರಾಕ್ಷನ್ ಮಾಡಿದಾಗ ನೆಗೆಟಿವ್ ಬರುತ್ತೆ, ಬಟ್ ಮಾಡ್ಯುಲಸ್ ಇರೋದ್ರಿಂದ ಪಾಸಿಟಿವ್ ಅಂತ ತೊಗೊಳ್ಳಿ. ಸೊ ಎ ಮೈನಸ್ ಬಿನ ನೀವು ಸಪ್ರಾಕ್ಟ್ ಮಾಡಿ, ಯಾವುದೋ ನಂಬರ್ ಎರಡು ನಂಬರ್ ತೊಗೊಳ್ಳೋಣ. 8 ಒಂದು ನಂಬರು, 4 ಒಂದು. 8 ಮೈನಸ್ 4 ಎಷ್ಟಾಗುತ್ತೆ? 4 ಇಸ್ ಎ ಮಲ್ಟಿಪಲ್ ಆಫ್ 4. 4 ಮೈನಸ್ 8 ಏನಾಗುತ್ತೆ? ಅಗೈನ್ ಮೈನಸ್ 4 ಆಗುತ್ತೆ. ಮಾಡ್ಯುಲಸ್ ತಗೊಂಡಾಗ ಪಾಸಿಟಿವ್ ಆಗುತ್ತೆ. ಸೊ ಎ ಮೈನಸ್ ಬಿ ಸಪ್ರಾಕ್ಷನ್ ಮಾಡಿದ್ರು, ಬಿ ಮೈನಸ್ ಎ ಸಪ್ರಾಕ್ಷನ್, ಬೋತ್ ವಿಲ್ ಬಿ ಮಲ್ಟಿಪಲ್ ಆಫ್ 4. Multiple of 4. So what is the conclusion? B comma A belongs to R. Therefore R is symmetric. Symmetric ನ ಪ್ರೂವ್ ಮಾಡಿದ್ವಿ. ಸಿಮಿಟ್ರಿಕ್ ಯಾವಾಗಲೂ ನಾವು ಏನು ತೊಗೊಳ್ತೀವಿ ಅದನ್ನು ಉಲ್ಟಾ ಬರೆಸೋ ಥರ ಮಾಡಬೇಕು. ಎ ಕಾಮ ಬಿ ತೊಗೊಂಡ್ವಿ, ಬಿ ಕಾಮ ಎ ಆರಲ್ಲಿ ಇದೆ ಅಂತ ತೋರಿಸಿದ್ವಿ. ನಾವು ಲೆಟ್ ಎ ಕಾಮ ಬಿ ಆ್ಯಂಡ್ ಬಿ ಕಾಮ ಸಿ ಜೋಡಿ ಆರಲ್ಲಿದೆ ಅಂತ ತೊಗೊಳ್ಳೋಣ. ಅದರ ಅರ್ಥ ಏನು? ಮಾಡ್ ಆಫ್ ಎ ಮೈನಸ್ ಬಿ ಆ್ಯಂಡ್ ಮಾಡ್ ಆಫ್ ಬಿ ಮೈನಸ್ ಸಿ ಬೋತ್ ಆರ್ ಮಲ್ಟಿಪಲ್ಸ್ ಆಫ್ 4. ಮಲ್ಟಿಪಲ್ ಆಫ್ 4 ಎರಡು ಕೂಡ ಮಲ್ಟಿಪಲ್ ಆಫ್ 4. ಆಬ್ವಿಯಸ್ಲಿ ಆ್ಯಡ್ ಮಾಡಿದಾಗ ಎ ಮೈನಸ್ ಬಿ ಮಲ್ಟಿಪಲ್ ಆಫ್ 4, ಬಿ ಮೈನಸ್ ಸಿನೂ ಮಲ್ಟಿಪಲ್ ಆಫ್ 4. ಆ್ಯಡ್ ಮಾಡಿದಾಗ ನನಗೆ ಏನಾಗುತ್ತೆ? ಮಾಡ್ ಆಫ್ ಎ ಮೈನಸ್ ಸಿ ಸಿಗುತ್ತೆ. ಆಬ್ವಿಯಸ್ಲಿ ಇಸ್ ಎ ಮಲ್ಟಿಪಲ್ ಆಫ್ 4 ಅಂತ ಹೇಳ್ಬೋದು. ಮಲ್ಟಿಪಲ್ ಆಫ್ 4. ದೇರ್ ಫೋರ್ ಎ ಕಾಮ ಸಿ ಬಿಲಾಂಗ್ಸ್ ಟು ಆರ್ ಅಂತ ಪ್ರೂವ್ ಮಾಡಿದ್ವಿ ಅಷ್ಟೇ. ಎರಡನ್ನೂ ಆ್ಯಡ್ ಮಾಡಿ ಅಷ್ಟೇ. ಎ ಮೈನಸ್ ಬಿ ತೊಗೊಳ್ಳಿ, ಬಿ ಮೈನಸ್ ಸಿ ತೊಗೊಳ್ಳಿ, ಆ್ಯಡ್ ಮಾಡಿ. ಆ್ಯಡ್ ಮಾಡೋದ್ರಿಂದನೂ ಕೂಡ ಎರಡು ನಂಬರು 4ರ ಮಗ್ಗಿನಲ್ಲಿ ಬರುವಂಥ ಎರಡು ಸಂಖ್ಯೆನ ನೀವು ಮತ್ತೆ ಆ್ಯಡ್ ಮಾಡಿದ್ರೆ ಅದು ಕೂಡ 4ರ ಮಗ್ಗಿನಲ್ಲೇ ಬರುತ್ತೆ ಅಲ್ವಾ? 16 ಮತ್ತು 20 ನೀವು ತಗೊಂಡಾಗ 16 + 20 ಆ್ಯಡ್ ಮಾಡಿದಾಗ 36 ಕೂಡ ಮಲ್ಟಿಪಲ್ ಆಫ್ 4 ಅಂತ ಹೇಳ್ಬೋದು. ಸೊ ಫ್ರಮ್ 1, 2 and 3 ಈ ಕನ್ಕ್ಲೂಷನ್ ಆರ್ ಇಸ್ ಟ್ರಾನ್ಸಿಟಿವ್ ಅಂತ ಹೇಳ್ಬಿಟ್ಟು ನಂಬರ್ 1, 2 ಅಂತ ಕೊಟ್ಬಿಡಿ. ಸೊ 1, 2 and 3 ಕನ್ಕ್ಲೂಷನ್ ಹೇಳ್ಬಿಡೋದು ಆರ್ ಇಸ್ ಈಕ್ವಿವೆಲೆನ್ಸ್ ರಿಲೇಷನ್. 3 ಮಾರ್ಕ್ಸ್ಗೆ ಈಕ್ವಿವೆಲೆನ್ಸ್ ರಿಲೇಷನ್ ಕ್ಲೀನಾಗಿ ಬರ್ಕೊಳ್ಳಿ. ಸೊ ಈ ಪಾಯಿಂಟನ್ನು ಡಿಸ್ಕಸ್ ಮಾಡೋಣ. ಇದನ್ನು ನೀವು ಮಾಡಿ, ಇದನ್ನು ಅಸೈನ್ಮೆಂಟಾಗಿ ತೊಗೊಂಡು ನೀವು ಮಾಡಿ, ಟ್ರೈ ಮಾಡಿ. ಏನಿಲ್ಲ, ವೆರಿ ಸಿಂಪಲ್. ಎ ಈಸ್ ಈಕ್ವಲ್ ಟು ಎ ಅಂತ ಬರೀಬೋದು. ಎ ಈಸ್ ಈಕ್ವಲ್ ಟು ಬಿ ಆದರೆ ಬಿ ಈಸ್ ಈಕ್ವಲ್ ಟು ಎ ಅಂತ ಹೇಳ್ಬೋದು. ಎ ಈಸ್ ಈಕ್ವಲ್ ಟು ಬಿ, ಬಿ ಈಸ್ ಈಕ್ವಲ್ ಟು ಸಿ ಆದರೆ ಎ ಈಸ್ ಈಕ್ವಲ್ ಟು ಸಿ ಅಂತ ಪ್ರೂವ್ ಮಾಡ್ಬೋದು. ಸೊ ಇದನ್ನು ನೀವು ಅಸೈನ್ಮೆಂಟಾಗಿ ಮಾಡಿ. ನಾನು ಇದೊಂದು ಪಾಯಿಂಟನ್ನು ಹೇಳ್ತೀನಿ. ಫೈಂಡ್ ದ ಸೆಟ್ ಆಫ್ ಆಲ್ ದ ಎಲಿಮೆಂಟ್ಸ್ ರಿಲೇಟೆಡ್ ಟು 1. ಫೈಂಡ್ ದ ಸೆಟ್ ಆಫ್ ಆಲ್ ದ ಎಲಿಮೆಂಟ್ಸ್ ರಿಲೇಟೆಡ್ ಟು 1 ಅಂತ ಕೇಳಿದ್ದಾರೆ ಅಲ್ವಾ? ಸೊ ಆರ್ ರಿಲೇಷನ್ ಕೊಟ್ಟಿರೋದೇನು? ಪೇರ್ ಎ ಕಾಮ ಬಿ ಸಚ್ ದಟ್ ಮಾಡ್ ಆಫ್ ಎ ಮೈನಸ್ ಬಿ ಇಸ್ ಮಲ್ಟಿಪಲ್ ಆಫ್ 4. ಮಲ್ಟಿಪಲ್ ಆಫ್ 4 ಅಂತ ಕೊಟ್ಟಿರೋದು. ನಾವು ಐ ಟೇಕ್ ನಂಬರ್ 1 ರಿಲೇಟೆಡ್ ಟು ನಂಬರ್ ಬಿ. ದಿಸ್ ಇಂಪ್ಲೈಸ್ ವಾಟ್? ಮಾಡ್ ಆಫ್ ಎ 1 ಮೈನಸ್ ಬಿ ಈಸ್ ಈಕ್ವಲ್ ಟು ಮಲ್ಟಿಪಲ್ ಆಫ್ 4 ಅಂದರೆ 4 ಟೈಮ್ಸ್ ಕೆ. ಸೊ 1 ಮೈನಸ್ ಬಿ ಈಸ್ 4 ಟೈಮ್ಸ್ ಕೆ ಅಂತಂದರೆ ಬಿ ಈಸ್ ಈಕ್ವಲ್ ಟು 4k + 1. ಸೊ ಕೆ ಜಾಗದಲ್ಲಿ 0, 1, 2, 3 ಅಂತ ಕೊಡ್ತಾ ಹೋಗ್ಬೋದು. ಆದರೆ ಕೊಟ್ಟಾಗ ಕೆ ಜಾಗದಲ್ಲಿ 0 ಕೊಟ್ಟಾಗ ಏನಾಗುತ್ತೆ? 1 ಆಗುತ್ತೆ. ಕೆ ಜಾಗದಲ್ಲಿ 1 ಕೊಟ್ಟಾಗ 4 to 8 + 9, 9 ಆಗುತ್ತೆ. ಕೆ ಜಾಗದಲ್ಲಿ 3 ಕೊಟ್ಟಾಗ 4 3 12 + 1 ತೊಗೊಳಂಗಿಲ್ಲ. ಯಾಕೆ ಅಂತಂದರೆ ನಮ್ಮ ಸೆಟ್ ಎ ಇರೋದು, ಸೆಟ್ ಕೊಟ್ಟಿರೋದವರು 1 ರಿಂದ 12 ಮಾತ್ರ ತೊಗೊಳ್ಳಿ ಅಂತ. ಸೊ 1,9. 1,9 ಈಸ್ ರಿಲೇಟೆಡ್. ಇಲ್ಲಿ 1 ಕೂಡ ಇನ್ನೊಂದು 5 ಬರುತ್ತಲ್ವಾ? 4 1s are 4. ಸೊ 1, 5, 9 ಆರ್ ರಿಲೇಟೆಡ್ ಟು 1. ಇದು CET ಕ್ವೆಶನ್ಸ್ ಆಗುತ್ತೆ. ಸೊ 1 ಜೊತೆ ಸಂಬಂಧ ಇರೋರು ಯಾರಪ್ಪ ಅಂತಂದರೆ 1 ಜೊತೆ ಸಂಬಂಧ 1 ಇರುತ್ತೆ, 1 ಜೊತೆ ಸಂಬಂಧ 5 ಇರುತ್ತೆ, 1 ಜೊತೆ ಸಂಬಂಧ 9 ಇರುತ್ತೆ. ಯಾಕೆ ಅಂತಂದರೆ 1,1, 1,5, 1,9 ಇವೆಲ್ಲ ಆರಲ್ಲಿದೆ. ಸಪ್ರಾಕ್ಷನ್ ಮಾಡಿದ್ರೆ ಮಲ್ಟಿಪಲ್ಸ್ ಆಫ್ 4 ಬರುತ್ತಲ್ಲ, ಆ ಕಾರಣಕ್ಕೋಸ್ಕರ. ಸೊ ಅದನ್ನು ಕೇಳಿದ್ದಾರೆ ಅವರು. ಸೊ ದೀಸ್ ಆರ್ ದ CET ಕ್ವೆಶನ್ಸ್. ಫೈನ್. ಸೊ ನಿಮಗೆ ಅಸೈನ್ಮೆಂಟು ಈ ಕ್ವೆಶನ್ಸನ್ನು ಸಾಲ್ವ್ ಮಾಡಿ ನಿಮ್ಮ ಎಕ್ಸಸೈಸಲ್ಲಿರೋವಂಥದ್ದೇ 1.1 ಎಕ್ಸಸೈಸಲ್ಲಿರೋವಂಥದ್ದು ದಟ್ ಕಂಪ್ಲೀಟ್ಸ್ ಯುವರ್ ಎಕ್ಸಸೈಸ್ 1.1. ಇನ್ನು ಏನಾದರೂ ಉಳಿದಿದ್ರೆ ಅದು ಈಕ್ವಲೆನ್ಸ್ ರಿಲೇಷನ್ ಮೇಲಿದೆ, ಅದನ್ನು ದಯವಿಟ್ಟು ಸಾಲ್ವ್ ಮಾಡಿ. ನಾನು ನೆಕ್ಸ್ಟ್ ಎಕ್ಸಸೈಸ್ 1.2ನ ಸಾಲ್ವ್ ಮಾಡ್ತೀನಿ. ದಯವಿಟ್ಟು ನಿಮ್ಮ ಆನ್ಸರ್ಸ್ನ ಕಮೆಂಟ್ ಮಾಡಿ. ಈಸಿಯಾಗಿ ಕಮೆಂಟ್ ಮಾಡ್ಬೋದು. ಇದು ನೋಡಿಬಿಟ್ಟು ಎಕ್ಸಾಂಪಲ್ಸ್ನ ನೋಡ್ಬಿಟ್ಟು ಕಮೆಂಟ್ ಮಾಡ್ಬೋದು. ಆನ್ಸರ್ ಆಪ್ಷನ್ ಎ, ಆಪ್ಷನ್ ಬಿ ಅಂತ ನೀವು ಕಮೆಂಟ್ ಮಾಡ್ಬೋದು. ಇದು CET ಕ್ವೆಶನ್ಸ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ನಾನು ಎಕ್ಸಸೈಸ್ 1.2ನ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು.